ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚುಕ್ಕಿ ಚಾನಲ್. ನಾನಿವತ್ತು ತೋರಿಸ್ತಾ ಇರೋದು ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್. ಸೊ ಹೇಗೆ ಈ ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡಿ ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಬಿರಿಯಾನಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದು ತುಂಬ ಈಸಿಯಾಗಿ ಮಾಡೋದ್ರಿಂದ ಎಲ್ರಿಗೂ ಯೂಸ್ ಆಗುತ್ತೆ, ತುಂಬ ಫಾಸ್ಟಾಗೂ ಮಾಡ್ಬೋದು. ಫಸ್ಟು 1 ಸ್ಮಾಲ್ ಕಪ್ ಆಗೋಷ್ಟು ಆಯಿಲ್ ಹಾಕೊಬೇಕು. ಅದಾದಮೇಲೆ 4 ಹೆಚ್ಚಿರೋ ಈರುಳ್ಳಿನ ಹಾಕೊಬೇಕು. ಆದಮೇಲೆ ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಬಾಡಿಸಿ ಅದು ಸ್ವಲ್ಪ ಯೆಲ್ಲೋಯಿಶ್ ಆದಮೇಲೆ 1 ಸಣ್ಣ ಕಪ್ ಆಗುವಷ್ಟು ಪುದೀನಾನ ಹಾಕೊಬೇಕು. ಪುದೀನ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ 1 ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಇವಾಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಆ ಚಿಕನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದು ಎಲ್ಲ ಚಿಕನ್ಗೂ ಮಿಕ್ಸ್ ಆಗಬೇಕು. ಇವಾಗ ಮಿಕ್ಸ್ ಆದಮೇಲೆ ಸ್ವಲ್ಪ 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಬಿರಿಯಾನಿ ಮಸಾಲ ಪೌಡರ್. ಇದು ಮನೇಲೇ ಮಾಡಿದ್ದು, ಫುಲ್ ಟೇಸ್ಟಿಯಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಮಸಾಲ ಎಷ್ಟು ಇರಬೇಕೋ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಇದನ್ನು ನೀವು ಅರ್ಧ kg ಚಿಕನ್ಗೆ 1 ಸ್ಪೂನಷ್ಟು ಅಳತೆಗೆ ತಕ್ಕಂಗೆ, ನಿಮ್ಗೆ ಖಾರ ಬೇಕಂದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ 1 ಸ್ಪೂನಷ್ಟು ಸಾಕು. ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಾದಮೇಲೆ 1 ಚಾಪ್ ಮಾಡಿರೋ ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ 2 ಸ್ಪೂನಷ್ಟು ಕರ್ಡ್ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ 1 ಬೌಲಷ್ಟು ರೈಸ್ನ ವಾಶ್ ಮಾಡಿಕೊಂಡು ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಈ ರೆಸಿಪಿ ಹೇಗೆ ಬಂತು ಅಂತಂದರೆ ವೆರಿ ಟೇಸ್ಟಿಯಾಗಿ ಬಂತು. ಯಾಕೆ ಅಂತಂದರೆ ಬಿರಿಯಾನಿ ಮಸಾಲ ಪೌಡರಿಂದ. ಸೊ ಯಾರ್ಯಾರು ಬಿರಿಯಾನಿ ಮಸಾಲ ಪೌಡರ್ ಬೇಕು ಅನಿಸ್ತಿದ್ದೋ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ, ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ. ಆ್ಯಂಡ್ ಇವಾಗ 1 ಬೌಲಷ್ಟು ಏನು ರೈಸ್ ತೊಗೊಂಡಿದ್ರು ಅದರ ಡಬಲ್ 2 ಬೌಲಷ್ಟು ನೀರು ಹಾಕೊಬೇಕು. ಅದಾದಮೇಲೆ 2 ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ, 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು 2 ಕುದಿಯಷ್ಟು ಬರಂಗೆ ಬಿಡಬೇಕು. ಸೊ ಇವಾಗ ಚೆನ್ನಾಗಿ ಕುದೀತಿದೆ ಅಲ್ವಾ, ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದ. ಸೊ ಅದಾದಮೇಲೆ 2 ಕುದಿ ಬರುತ್ತೆ. ಸೊ ಮಿಕ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನೀಟಾಗಿ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ರಿಂದ 3 ವಿಜಿಲ್ ಬರೋವರೆಗೂ ವೆಯ್ಟ್ ಮಾಡಿ. ಸೊ ಇವಾಗ ಕುಕ್ಕರ್ ವಿಜಿಲ್ ಬಂತು, ಓಪನ್ ಮಾಡಿ ತಣ್ಣಗಾದ್ಮೇಲೆ ನೋಡ್ತಿದ್ದೀರಲ್ಲ, ಸೂಪರ್ ಆಗಿದೆ. ಟೇಸ್ಟಿ ಆಗಿರೋ ಬಿರಿಯಾನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಮನೇಲೇ ಮಾಡಿರೋ ಬಿರಿಯಾನಿ ಮಸಾಲ ಪೌಡರಿಂದ ಮಾಡಿರೋದು. ಆ್ಯಂಡ್ ತುಂಬ ಸಿಂಪಲ್. ಈ ಬ್ಯಾಚುಲರ್ಸ್ ಆಗಲಿ ಒಬ್ಬರೇ ಮಾಡ್ಕೋಬೇಕು ಅನ್ನೋರಿಗೆಲ್ಲ ತುಂಬ ಈಸಿಯಾಗಿರುತ್ತೆ. ಒಂದಿಷ್ಟು ಐಟಮ್ಸ್ ಇದ್ರೆ ಸಾಕು, ಸ್ವಲ್ಪ ಐಟಮ್ಸು. ಸೊ ನೋಡ್ತಿದ್ದೀರಲ್ಲ, ಸೊ ಪ್ಲೀಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ. ಎಷ್ಟು ಬೇಕಂದ್ರೂ ನಾವು ಅದನ್ನು ಡೆಲಿವರಿ ಕೊಡ್ತೀವಿ. ಥ್ಯಾಂಕ್ ಯು.